Look here, I am answering the sample question paper. ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ. ಅಂದರೆ SCRT ಕೊಟ್ಟಂತ ಕೆಲವು ಕ್ವಶನ್ಸ್ ಇದರಲ್ಲಿದೆ. ಆ ಮಾದರಿ ಪ್ರಶ್ನೆಗಳಿಗೆ ನಾನು ಈಗ ಉತ್ತರ ಬರೆಯುವಂಥ ಅದರಲ್ಲಿ ಫಸ್ಟಿಂದ ಬಿಡ್ತೇನೆ. ಈಗ 16ನೇ ಕ್ವಶನ್ ನೋಡಿ. ಫ್ರಮ್ ದ 16th ಕ್ವಶನ್ ಪೇಪರ್ ಫಸ್ಟ್ SCRT sample question paper, question number 16th. Look here, calculate the sum of 1 plus 2 plus 3 plus up to 20, and here also another question, calculate the sum of 3 plus 6 plus 9 plus up to 60 natural numbers. And also last third question, calculate the sum of the first 20 terms of the arithmetic sequence whose algebraic form is x n is equal to 3n plus 2. ಇಲ್ಲಿ ನೋಡಿ, ಇದು ಎಣಿಕಾ ಸಂಖ್ಯೆಗಳು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. 1 ಪ್ಲಸ್ 2 ಪ್ಲಸ್ 3 ಈ ರೀತಿ 20 ತನಕ, ಅದೇ ರೀತಿ 3 ಪ್ಲಸ್ 6 ಪ್ಲಸ್ 9 ಪ್ಲಸ್ 60 ತನಕ. ಆಮೇಲೆ ಮೂರನೇ ಕ್ವಶನ್ ಏನಂದ್ರೆ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅದರ ಆಲ್ಜಿಬ್ರಿಕ್ ಅಂದ್ರೆ ಬೀಜಗಣಿತ ರೂಪವನ್ನು ಕೊಟ್ಟಿದ್ದಾರೆ 3n ಪ್ಲಸ್ 2 ಅಂತೇಳಿ. ನೀವು 20 ಪದಗಳ ಮೊತ್ತವನ್ನು ಕಾಣಬೇಕು ಅಂತೇಳಿ ಕ್ವಶನ್ಸ್, ಆಯ್ತಾ? ನೋಡಿ, ಫಸ್ಟ್ ಕ್ವಶನ್ ಆನ್ಸರ್ ಹೇಳ್ತೇನೆ. ಫಸ್ಟ್ ಕ್ವಶನ್ ನೋಡಿ ಆನ್ಸರ್. ಎಣಿಕಾ ಸಂಖ್ಯೆಗಳಾಗಿದ್ದರೆ, and if it is the natural numbers, there is a formula to find out the net. S is equal to, you know what is the formula? N into n plus 1 divided by 2. This is the formula you have to use. N into n plus 1 divided by 2. N is here 20. So that is equal to 20 into 21 divided by 2. 20 into 21. How much? What is the answer? 20 into 21. Just multiply. 21 into 20. 0. 2 ones are 2. 2 2s are 4. 420. That is 420 divided by 2. That is 210. This is answer. ನೋಡಿ, ಎಣಿಕಾ ಸಂಖ್ಯೆಗಳಾಗಿದ್ದರೆ ಈ ಫಾರ್ಮುಲಾವನ್ನು ನೀವು ಯೂಸ್ ಮಾಡಬೇಕು, ಗೊತ್ತಾಯ್ತಾ? ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಭಾಗಿಸಿ 2. ಎನ್ ಅಂದರೆ 20, 20 ಗುಣಿಸಿ 21 ಭಾಗಿಸಿ 2. 20 ಗುಣಿಸಿ 20 ಅಂದರೆ 420 ಭಾಗಿಸಿ 2 ಅಂದರೆ 210 ಸಿಗ್ತದೆ. ಅದೇ ರೀತಿ ಎರಡನೇ ಕ್ವಶನ್ ನೋಡಿ, ಇದು ಒಂದನೇ ಕ್ವಶನ್, 1 ಮಾರ್ಕ್ ಸಿಗ್ತದೆ ನಿಮಗೆ. ಈ ರೀತಿ ಬರೆದ್ರೆ 1 ಮಾರ್ಕಿನ ಕ್ವಶನ್ ಇದು, ಗೊತ್ತಾಯ್ತಾ? ಇದು ಎರಡನೇ ಕ್ವಶನ್ ನೋಡಿ. ದ ಸೆಕೆಂಡ್ ಕ್ವಶನ್ ಬುಕ್ ಹಿಯರ್. 3 plus 6 plus 9 plus, what we have to do here, 3 just to take outside of the bracket. 3 ಬ್ರಾಕೆಟ್ನ ಹೊರಗಡೆ ತೆಗೀರಿ. ಆವಾಗ ಇನ್ನೇನು ಉಳಿತದೆ ಅಂದರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಈ ರೀತಿಯಾಗಿ ಮುಂದುವರಿತಾ ಕೊನೆಗೆ 20 ಬರುತ್ತೆ ಅಲ್ವಾ? ಈ ರೀತಿ ಬರುತ್ತೆ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 20ರೊಳಗೆ ನಿಮ್ಗೆ ಗೊತ್ತಿದೆ ಆನ್ಸರ್. ಇದಿಷ್ಟು ಎಷ್ಟು ಸಿಕ್ಕಿದೆ? 210. You got the answer 210, right? So that is equal to 3 into 210. 3 ಗುಣಿಸಿ 210. That also ಸಮ 3 0 0 3 1 3 3 2 6. This is answer. ಇದು ಉತ್ತರ, ಆಯ್ತಾ? ಹಾಗೆ 1 ಮಾರ್ಕ್ ಸಿಗ್ತದೆ ಇದಕ್ಕೆ. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ನೋಡಿ. ಮೂರನೇ ಕ್ವಶನ್ ಅಂದರೆ ದ ಥರ್ಡ್ ಕ್ವಶನ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ಬೀಜಗಣಿತ ರೂಪವನ್ನು ಕೊಟ್ಟಿದ್ದಾರೆ. ಆಲ್ಜಿಬ್ರೈಕ್ ಫಾರ್ಮ್ ಇಸ್ ಗಿವನ್. xn is equal to 3n plus 2. So if you want to find out the sum, you must know that the first term and last term you should know, right? ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿರಬೇಕು. ಅಂದರೆ ಕೊನೆಯ 20 ಪದಗಳು ಅಂತ ಹೇಳಿದ್ದಾರೆ. ಅದರಿಂದ ಕೊನೆಯ ಪದ 20ನೇ ಪದ. 20ನೇ ಪದ ಯಾವುದು, 1ನೇ ಪದ ಯಾವುದು ಅಂತೇಳಿ ಗೊತ್ತಾಗಬೇಕು, ಆಯ್ತಾ? ಹಾಗಾಗಿ 1ನೇ ಪದ x1 ಎಷ್ಟು? x1 n ನೇ ಪದಕ್ಕೆ 1 ಹಾಕಿ put in the place of n 1. So 3 into 1 plus 2, that is 3 plus 2, 3 plus 2, it is 5. What is x20? x20 ಬೇಕು ನಿಮಗೆ, 20ನೇ ಪದ, ಗೊತ್ತಾಯ್ತಾ? You should know what is 20th term. So put in the place of n 20, 3 into 20, 3 into 20 plus 2, that is 3 into 20 60 plus 2, that is 62. So you got it, first term and last term. S is equal to ಮೊದಲ ಪದ ಮತ್ತು ಕೊನೆಯ ಪದ ಸಿಕ್ಕಿತು ನಿಮಗೆ ಅಲ್ಲ? ಮೊದಲ ಪದ ಈ ರೀತಿಯಾಗಿ ಕ್ರಮ, ಆಯ್ತಾ? ಒಂದು ಆಲ್ಜಿಬ್ರಿಕ್ ಫಾರ್ಮ್ ಅಂದರೆ ಬೀಜಗಣಿತ ರೂಪವನ್ನು ಕೊಟ್ಟಿದ್ರೆ ನೀವು ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕಾಣಬೇಕು. ಇಲ್ಲಿ ಕೊಟ್ಟದ್ದು 20 ಪದಗಳು, ಅಂದರೆ ಕೊನೆಯ ಪದ 20.
20ನೇ ಪದ ಯಾವುದು, 1ನೇ ಪದ ಯಾವುದು ಅಂತೇಳಿ ಕಾಣಬೇಕು ಆಯ್ತಾ. ಹಾಗಾಗಿ ಈಗ ಎರಡು ಕೂಡ ಸಿಕ್ಕಿದೆ ನಮಗೆ. ಫಾರ್ಮುಲಾ ಇದೆ n/2 ಗುಣಿಸು x1 ಪ್ಲಸ್ xn ಆಯ್ತಾ. ದ ಫಾರ್ಮುಲಾ s is equal to n/2 into x1 plus xn, that is n how much, ಪದಗಳ ಸಂಖ್ಯೆ ಎಷ್ಟು, 20 ಪದಗಳ ಸಂಖ್ಯೆ ಎಷ್ಟು, 20 divided by 2 into x1, what is x1, 5 plus xn how much, 62, ರೈಟಾ, ಸರಿನಾ. 20/2 into x1 plus xn, 5 plus 62 ನೋಡಿ ಎಷ್ಟಾಗ್ತದೆ, 20/2 that is equal to 10. 20/2 ಅಂದರೆ 10. 10 ಗುಣಿಸು 5 ಪ್ಲಸ್ 62, 67 ಅಲ್ಲ, 67. 10 into 67, that is 670 is the answer. ಇದು ಕೂಡ 1 ಮಾರ್ಕ್. Sixteenth question I done. In the 16th question there are two actually choice question. That 16th question A, that what I done now ಮಾಡಿದ್ದು A. ಅದರಲ್ಲಿ question B ಇದೆ ನೋಡಿ, B question B. Question here, the sum of the first n terms of an arithmetic sequence is 3n square plus n. Question number 1, find the first term of the sequence and sum of first two terms. Question 2, write the algebraic form. ಇದೇನಂದ್ರೆ ಒಂದು ಸಮಾನಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ, 3n ಸ್ಕ್ವೇರ್ ಪ್ಲಸ್ n ಅಂತೇಳಿ. ಒಂದು ಸಮಾನಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 3n ಸ್ಕ್ವೇರ್ ಪ್ಲಸ್ n. ಕ್ವಶನ್ ನಿಮಗೆ ಫೈಂಡ್ ದ ಫಸ್ಟ್, ಮೊದಲ ಪದ ಮತ್ತು ಎರಡು ಪದಗಳ ಮೊತ್ತವನ್ನು ಕಾಣಿ ಅಂತೇಳಿ. ಎರಡನೇ ಕ್ವಶನ್, ಅದರ ಬೀಜಗಣಿತ ರೂಪವನ್ನು ಬರೆಯಿರಿ. ಆನ್ಸರ್ ನೋಡಿ, ಕ್ವಶನ್ ನಂಬರ್ 1, ಫೈಂಡ್ ದ ಫಸ್ಟ್ ಟರ್ಮ್, ಮೊದಲ ಪದ. ನೀವು ಇದರ n ಬದಲಿಗೆ 1 ಹಾಕಿದ್ರೆ ಆಯ್ತು. ಪುಟ್ ದ 1 in the place of n. So s is equal to 3n square plus n. So s1 ಮೊದಲ ಪದ 3 into 1 square plus 1. 3 into 1 square, 3 plus 1, that is 4. What is s2? Sum of two terms. Sum of two terms, right? 1, there is nothing to add. ಒಂದನೇ ಪದ ಅಂತ ಸೇರಿಸಲಿಕ್ಕೆ ಏನಿಲ್ಲ. ಹಾಗೆ ಒಂದನೇ ಪದವನ್ನು ಇಲ್ಲಿ 1 ಹಾಕಿದ್ರೆ ಒಂದನೇ ಪದ ಮೊತ್ತವೇ ಸಿಕ್ಕಿತ್ತು. ಮತ್ತೆ ಎರಡನೇ ಪದ ಮೂರನೇ ಪದ ಅಂತ ಸೇರಿಸಲಿಕ್ಕೆ ಏನಿಲ್ಲಲ್ಲ. ಹಾಗಾಗಿ ಒಂದನೇ ಪದವನ್ನು ಒಂದನೇ ಪದ ಅಂತಾನೆ ಬರೆದ್ರೆ ಆಯ್ತು, ಗೊತ್ತಾಯ್ತಾ. ಒಂದು ಅಂತ ಬರೆದ್ರೆ ಅದು ಒಂದನೇ ಪದ ಮೊತ್ತ ಅಂದ್ರೆ, ಎರಡನೇ ಪದ ಅಂದ್ರೆ ಇದರ ಬದಲಿಗೆ 2 ಅಂತ ಹಾಕಿದ್ರೆ ಆಯ್ತು ಅಷ್ಟೇ. ಸೊ 3 into 2 square, ಓಕೆ, 3 into 2 square plus 2, that is 3 into 2 square. 2 square ಅಂದರೆ 4. 3 into 4 plus 2, that is 3 into 4, 12. 12 plus 2, that is 14. ಇದಾಯ್ತು, s2 ಸಿಕ್ಕಿತ್ತು. ಈಗ ನಿಮಗೆ ಕ್ವಶನ್ ನಂಬರ್ 2 ನೋಡಿ, ಎಷ್ಟು ಸೆಕೆಂಡ್ ಇಯರ್. ರೈಟ್ ದ ಆಲ್ಜಿಬ್ರಿಕ್ ಫಾರ್ಮ್, ಬೀಜಗಣಿತ ರೂಪವನ್ನು ಬರೀಬೇಕು, ಗೊತ್ತಾಯ್ತಾ. ಬೀಜಗಣಿತ ರೂಪ ಅಂದರೆ ನಿಮಗೆ ಮೊದಲ ಪದ ಮತ್ತು ಎರಡನೇ ಪದ ಗೊತ್ತಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಾಣಬೇಕಾಗ್ತದೆ, ಗೊತ್ತಾಯ್ತಾ. ಮೊದಲ ಪದ ಗೊತ್ತಾಯ್ತು, ಎರಡನೇ ಪದ ಇಲ್ಲಿ s2. ಮೊದಲ ಪದ x1 ಅಂದರೆ ಇದು 4. x1, what is x2? x2, look, x2, that is 14 minus 4. 14 minus 4, that is 10. ಇಲ್ಲಿ ನೋಡಿ, ಎರಡು ಪದಗಳ ಮೊತ್ತವನ್ನು ಕೂಡಿಸಿದ್ರೆ ನಿಮಗೆ 14 ಸಿಕ್ಕುವಂಥದ್ದು. when the two terms is added, you are getting 14 here, right? So what is the second term? First term plus second term is 14. First term is 4. What is the second term? 14 minus 4, that is 10. ಗೊತ್ತಾಯ್ತಾ. ಎರಡು ಪದಗಳನ್ನು ಕೂಡಿಸಿದಾಗ ನಿಮಗೆ ಸಿಕ್ಕುವುದು 14. ಒಂದನೇ ಪದ ಮತ್ತು ಎರಡನೇ ಪದವನ್ನು ಕೂಡಿಸಿದಾಗ ನಿಮ್ಗೆ 14 ಸಿಗ್ತದೆ. ಒಂದನೇ ಪದ 4, ಆದ್ದರಿಂದ ಎರಡನೇ ಪದ ಎಷ್ಟು? 14 ಕಲೆ 4 10. ಇನ್ನು ನಿಮಗೆ ಸಾಮಾನ್ಯ ವ್ಯತ್ಯಾಸ ಬೇಕು, ಡಿ.
ಡಿ ಸಾಮಾನ್ಯ ವ್ಯತ್ಯಾಸ ಹೇಗೆ ಕಾಣೋದು? ಎರಡನೇ ಪದ ಕಲೆ ಒಂದನೇ ಪದ x2 ಮೈನಸ್ x1 minus x1, that is 10 minus 4, that is 6. Common difference is 6. ಈಗ ನಿಮಗೆ xn ಆಲ್ಜಿಬ್ರಿಕ್ ಫಾರ್ಮ್ ಅಂದರೆ ಇದು xn ಸಮ dn 6n ಪ್ಲಸ್ 6n ಅಂತ ಬರೆದ್ರೆ ಆಯ್ತು, ಪ್ಲಸ್ ಮೊದಲ ಪದ ಅಂದರೆ 4 ಕಲೆ 6, ಮೊದಲ ಪದ ಕಲೆ 6 ಸಮ xn is equal to 6n ಪ್ಲಸ್ 4. ಇದು ಬೀಜಗಣಿತ ರೂಪ. ಅಂದರೆ ಬೀಜಗಣಿತ ರೂಪವನ್ನು ಕಾಣಬೇಕಿದ್ರೆ ಫಾರ್ಮುಲಾ ಇದೆ, ಡಿ ಎನ್ ಪ್ಲಸ್ ಎಫ್ ಮೈನಸ್ ಡಿ ಅಂತ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಅದನ್ನಾಗಿ ಬರ್ಕೊಂಡಿದೆ. 6n ಪ್ಲಸ್ ಮೊದಲ ಪದ ಕಲೆ ಸಾಮಾನ್ಯ ವ್ಯತ್ಯಾಸ. ಸೊ 6n ಕಾಮನ್ ಡಿಫರೆನ್ಸ್ ಇಂಟು n, 6n ಪ್ಲಸ್ ಫಸ್ಟ್ ಟರ್ಮ್ ಮೈನಸ್ ಕಾಮನ್ ಡಿಫರೆನ್ಸ್, ಯು ಕ್ಯಾನ್ ಗೆಟ್ xn algebraic form. This question is from the second degree equation. Look here. The perimeter of rectangle is 80 centimeters and its area is 396 square centimeter. Write the facts as a second degree equation and what are the lengths of the sides. So this question is still asking for exam. You can expect such a questions. ನೋಡಿ, ಒಂದು ಆಯತದ ಸುತ್ತಳತೆ 80 ಸೆಂಟಿಮೀಟರ್ ಮತ್ತು ಅದರ ವಿಸ್ತೀರ್ಣ 396 ಚದರ ಸೆಂಟಿಮೀಟರ್. ನೀವು ಒಂದು ಎರಡನೇ ಘಾತದ ಸಮವಾಕ್ಯವನ್ನು ಬರೆದು ಅದರ ಸೈಡ್ಸ್ ಅಂದರೆ ಭುಜಗಳನ್ನು ಕಾಣಬೇಕು ಅಂತ ಹೇಳುವಂಥದ್ದು ಕ್ವಶನ್. ಸಾಧಾರಣವಾಗಿ ಪರೀಕ್ಷೆ ಕೇಳುವಂಥ ಕ್ವಶನ್ ಇದು, ಗೊತ್ತಾಯ್ತಾ? ನೋಡಿ ಉತ್ತರ ಹೇಗೆ ಮಾಡ್ಬೋದು ನೋಡಿ. ಸುತ್ತಳತೆ ಕೊಟ್ಟಿದ್ದಾರೆ, ಗಿವನ್ ಆನ್ಸರ್ಸ್. The perimeter is given, that is perimeter ಸುತ್ತಳತೆ ಅಂದರೆ ಒಂದು ಆಯತದ ಸುತ್ತಳತೆ ಅಂದರೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ನಾವು ಹೀಗೆ ಬರಿಬೋದು ನೋಡಿ, 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಂದರೆ 80 ಕೊಟ್ಟಿದ್ದಾರೆ, ಸರಿನಾ? ಸೊ ಲೆಂತ್ ಪ್ಲಸ್ ಬ್ರೆಡ್ತ್ ಸಮ 80 ಭಾಗಿಸು 2, ದಟ್ ಈಸ್ ಲೆಂತ್ ಪ್ಲಸ್ ಬ್ರೆಡ್ತ್ ಸಮ 40. ಹೀಗೆ ಸಿಗ್ತದೆ ನೋಡಿ. ಸುತ್ತಳತೆ ಕೊಟ್ಟಿದ್ರೆ ಈ ರೀತಿಯಾಗಿ ಕಾಣಿ. ಸುತ್ತಳತೆ ಸಮ 2 ಗುಣಿಸು L ಪ್ಲಸ್ ಬಿ, ಒಂದು ಆಯತ ಸುತ್ತಳತೆಯ ಫಾರ್ಮುಲಾ ಅದು, ಗೊತ್ತಾಯ್ತಾ? ಹಾಗೆ 2 ಗುಣಿಸಿ L ಪ್ಲಸ್ ಬಿ ಸಮ 80 ಕೊಟ್ಟಿದ್ದಾರೆ, 80. ಹಾಗಾಗಿ ಲೆಂತ್ ಪ್ಲಸ್ ಬ್ರೆಡ್ತ್ 80 ಭಾಗಿಸು 2 ಅಂದರೆ ಲೆಂತ್ ಪ್ಲಸ್ ಬ್ರೆಡ್ತ್ ಸಮ 40. ಇದು ನೀವು ಮಾಡಬೇಕಾದ್ರೆ ಒಂದು ಉದ್ದ ಅಥವಾ ಅಗಲ ಯಾವುದನ್ನಾದರೂ ಒಂದು ಎಕ್ಸ್ ಆಗಿ ತೆಗೊಳ್ಳಿ, ಆಯಿತಾ? ಅಗಲವನ್ನು ಎಕ್ಸ್ ಅಂತ ತೆಗೊಳ್ಳೋ. ಲೆಟ್ ಬ್ರೆಡ್ತ್ ಇಸ್ ಈಕ್ವಲ್ ಟು ಎಕ್ಸ್, ಅಗಲವನ್ನು ಎಕ್ಸ್ ಅಂತ ತೆಗೊಳ್ಳಿ, ಆಯಿತಾ? ಉದ್ದ ಏನಾಗ್ತದೆ? ಸೊ ವಾಟ್ ಈಸ್ ಲೆಂತ್? 40 ಮೈನಸ್ ಎಕ್ಸ್. ಅಗಲ ಎಕ್ಸ್ ಆದರೆ ಉದ್ದ 40 ಕಲೆ ಎಕ್ಸ್. ವಿಸ್ತೀರ್ಣ ಕೊಟ್ಟಿದ್ದಾರೆ, ಏರಿಯಾ ಇಸ್ ಗಿವನ್, ಏರಿಯಾ ಇಸ್ ಈಕ್ವಲ್ ಟು 396. ಒಂದು ಆಯತದ ವಿಸ್ತೀರ್ಣ, ದ ಏರಿಯಾ ಆಫ್ ಎ ರೆಕ್ಟಾಂಗಲ್ ಈಸ್ ಲೆಂತ್ ಇಂಟು breadth, right? Length into breadth. So that is x into 40 minus x is equal to 396. ಗೊತ್ತಾಯ್ತಾ? ಉದ್ದ ಗುಣಿಸು ಅಗಲ ಸಮ ಒಂದು ಆಯತದ ವಿಸ್ತೀರ್ಣ ಅಂದರೆ ಉದ್ದ ಗುಣಿಸು ಅಗಲ ಸಮ 396 ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ರೆಕ್ಟಾಂಗಲ್ ಇಸ್ 396. We took breadth is equal to x, length is equal to 40 minus x. So x into 40 minus x is equal to 396. Next step what you have to do, just multiply 3 into 40, that is 40x. ನೀವೇನು ಮಾಡಬೇಕಂದ್ರೆ ಈ ಎಕ್ಸ್ನಿಂದ 40ಕ್ಕೆ ಗುಣಿಸಿ, ಎಕ್ಸ್ ಗುಣಿಸು 40, 40 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮ 396, ಆಯಿತಾ? ನೀವು ನೆಕ್ಸ್ಟ್ ಹೇಗೆ ಮಾಡ್ಬೋದು? 396 ಈ ಕಡೆ ತೆಗೀರಿ, ಆಗ 0 ಆಗ್ತದೆ ನೋಡಿ. ಅಥವಾ ಇದನ್ನು ಆಚೆ ತೆಗೀರಿ. ಇದರ ನಮಗೆ ಯಾವಾಗಲೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಬೇಕಾಗ್ತದೆ. ಆಲ್ವೇಸ್ ಎಕ್ಸ್ ಸ್ಕ್ವೇರ್ ಮಸ್ಟ್ ಬಿ ಪ್ಲಸ್. ಸೊ ಟೇಕ್ ದಿಸ್ ಒನ್ ಟು ದ್ಯಾಟ್ ಸೈಡ್. ಸೊ ವಿ ಕ್ಯಾನ್ ರೈಟ್, rewrite. So we x square
minus 40x plus 396 equal to 0. ಇದು ಎರಡನೇ ಘಾತದ ಸಮವಾಕ್ಯ. A second degree equation is this one. So now we have got the second degree equation. So to find the lengths of the sides, ಅಂದರೆ ನಿಮಗೆ ಉದ್ದ ಮತ್ತು ಅಗಲವನ್ನು ಕಾಣಬೇಕಾಗ್ತದೆ, ಗೊತ್ತಾಯ್ತಾ? ಆವಾಗ ನೀವು ಬೇರೆ ಬೇರೆ ವಿಧಾನಗಳಿದೆ. ನಿಮಗೆ ಸುಲಭ ಫಾರ್ಮುಲಾ ವಿಧಾನ ಆದರೆ ಫಾರ್ಮುಲಾವನ್ನು ಯೂಸ್ ಮಾಡಿ ಫಾರ್ಮುಲಾ ಇದು ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಫಾರ್ಮುಲಾವನ್ನು ಬೈ ಹಾರ್ಟ್ ಕಲಿಬೇಕು, ಆಯ್ತಾ? ಫಾರ್ಮುಲಾವನ್ನು ಬೈ ಹಾರ್ಟ್ ಕಲಿಬೇಕು, ಏನು ದಾರಿ ಇಲ್ಲ. ಸ್ಟಡಿ ದ ಫಾರ್ಮುಲಾ ಬೈ ಹಾರ್ಟ್, ನೋ ಅದರ್ ವೇ. ಏನೊಂದು ಸೊಲ್ಯೂಷನ್ ಇಲ್ಲ. ನಿಮಗೆ ಮೆಥಡ್ ಗೊತ್ತಾದ್ರೆ ಫಾರ್ಮುಲಾ ಗೊತ್ತಿಲ್ಲ ಇದ್ರೆ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಫಾರ್ಮುಲಾವನ್ನು ಕಲಿಬೇಕು ನೀವು. ಸ್ಟಡಿ ದ ಫಾರ್ಮುಲಾ, ರೈಟ್? ನಾವು ವಾಟ್ ಈಸ್ ಎ, ವಾಟ್ ಈಸ್ ಬಿ ಆ್ಯಂಡ್ ವಾಟ್ ಈಸ್ ಯು, ರೈಟ್? ಸೊ ವಾಟ್ ಈಸ್ ಎ, ಬಿ ಆ್ಯಂಡ್ ಸಿ ಈಕ್ವಲ್ ಟು, ಓಕೆ, ಎ ಏನು ಕೊಟ್ಟಿದ್ದಾಗಿದ್ದರೆ 1, ಎ ಈಸ್ 1, ಬಿ ಈಕ್ವಲ್ ಟು ಮೈನಸ್ 40 ಇದು, ಆ್ಯಂಡ್ ಸಿ ಇಸ್ ಈಕ್ವಲ್ ಟು 396. ನಿಮಗೆ ಸುಲಭ ಆಗುವುದಿದ್ದರೆ ನೀವು ಫಸ್ಟಿಗೆ ಬಿ ಸ್ಕ್ವೇರ್ ಮೈನಸ್ 4ac ಅನ್ನು ಕಾಣಿ. ಬಿ ಸ್ಕ್ವೇರ್ ಮೈನಸ್ 4ac ಸ್ವಲ್ಪ ಸುಲಭ ಆಗ್ತದೆ ಅಷ್ಟೇ. ಇಟ್ ಈಸಿ ಇಫ್ ಯು ಫೈಂಡ್ ಬಿ ಸ್ಕ್ವೇರ್ ಮೈನಸ್ 4ac. ವಾಟ್ ಈಸ್ ಬಿ ಸ್ಕ್ವೇರ್? ದಟ್ ಈಸ್ minus 40 square minus 4 into a into c, 396 minus 40 square, 40 into 40, 40 into 4 into 4, 160 minus 396 into 4. Look, multiply, side ಅಲ್ಲಿ ಮಲ್ಟಿಪ್ಲೈ ಮಾಡಿ, ನಿಮ್ಮ ಆನ್ಸರ್ ಶೀಟ್ನ ಸೈಡಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ದು. ಇಲ್ಲಾಂದರೆ ಇಲ್ಲಾಂದ್ರೆ ರಫ್ ವರ್ಕ್ ಇದು. 4 6 24, 4 9 36, 2 38, 4 3 12 3 15, ಇಷ್ಟು ಸಿಕ್ತೆ ನೋಡಿ. ಜಸ್ಟ್ ಮಲ್ಟಿಪ್ಲೈ. 6 4s are 24, 6 9s are 36, 36 plus 38, 4 3s are 12 plus 5 1584. So 1584 ಮೈನಸ್ ಮಾಡಿ. 1600 ಮೈನಸ್ 1524, sorry 1584. 10 minus 4, 6, 1, and here this much only. So you got 16, right? ಈ 16 ಸಿಕ್ತೆ. ನಾವೀಗ ಫಾರ್ಮುಲಾವನ್ನು ಬರೀರಿ ನೋಡಿ. ಎಕ್ಸ್ ಸಮ ಮೈನಸ್ ಬಿ ಅಂದರೆ ಮೈನಸ್ ಆಫ್ 40, 2 ಮೈನಸ್ ಬರೆಯೋಗ್ತದೆ. ಮೈನಸ್ ಫಾರ್ಮುಲಾದಲ್ಲಿ ಇದೆ, ಆ ಮೈನಸ್ ಬರೆಯಬೇಕು. ನೆಕ್ಸ್ಟ್ ಬಿ ಅಂದರೆ ಮೈನಸ್ 40, ಹಾಗೆ ಮೈನಸ್ ಇದು ತಪ್ಪಿದ್ರೆ ಒಂದು ಮೈನಸ್ ಆಗಿ ಸಾಕಾಗೋದಿಲ್ಲ, ತಪ್ಪಬಹುದು. ಮೈನಸ್ ಇಂಟು ಮೈನಸ್ 40. ಸೊ ಆ್ಯಕ್ಚುಲಿ ದಿಸ್ ಫಾರ್ಮುಲಾ ಇಸ್ ಇಟ್ ಗಿವನ್ ಮೈನಸ್ ಆ್ಯಂಡ್ ಅಗೇನ್ ಮೈನಸ್ 40 is there. You write minus 40 plus or minus root 16 divided by 2 into a, that is 2 into 1. Minus into minus plus 40 plus or minus 4. Square root of 16 is 4 divided by 2. 40 plus 4. 40 plus 4. So x is equal to, ನಾವು ಹೀಗೆ ಬರೀಬಹುದು ನೋಡಿ. x ಸಮ 40 plus 4 divided by 2, that is 44 divided by 2, that is 22. Or x is equal to 40 minus 4 divided by 2, that is 36 divided by 2, that is 18. ಹಾಗಾಗಿ ಆದ್ದರಿಂದ therefore length is equal to length of the rectangle, ಉದ್ದ 22, breadth ಅಗಲ 18. ಅಂದರೆ ಎಕ್ಸ್ ನಿಮಗೆ 22 ಅಂತ ತಿಳ್ಕೊಳ್ಳಿ. ಎಕ್ಸ್ ಮೈನಸ್ 4 ಅಂತ ನಾವು ಬರೆದು, ಎಕ್ಸ್ ಮೈನಸ್ 120 degree is cut off from a circle of radius 18 centimeter and bent into a cone
calculate the radius, slant height and the area of the curved surface of the cone. ಕ್ವಶನ್ ನೋಡಿ, 120 ಡಿಗ್ರಿ ಕೇಂದ್ರೀಯ ಕೋನವಿರುವಂತಹ ಒಂದು ಸೆಕ್ಟರ್ ಅನ್ನು 18 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಿಂದ ತುಂಡರಿಸಿ ತೆಗೆಯಲಾಗಿದೆ. ಅದನ್ನು ಒಂದು ವೃತ್ತ ಪಿರಮಿಡ್ ಅನ್ನಾಗಿ ಮಾಡಲಾಗಿದೆ. ಆ ವೃತ್ತ ಪಿರಮಿಡಿನ ತ್ರಿಜ್ಯ, ಪಾರ್ಶ್ವೋನ್ನತಿ ಮತ್ತು ಪಾರ್ಶ್ವ ವಿಸ್ತೀರ್ಣ ಇಷ್ಟನ್ನು ನೀವು ಲೆಕ್ಕ ಹಾಕಬೇಕು. ಅದರೊಟ್ಟಿಗೆ ಘನಫಲ, ಇದು ಕ್ವಶನ್ ಅಲ್ಲಿ ಇಲ್ಲ, ನಾನು ಎಕ್ಸ್ಟ್ರಾ ಸೇರಿಸಿದ್ದು, ಘನಫಲವನ್ನು ಕೂಡ ಕಂಡುಹಿಡಿಯಿರಿ ಅಂತ ಕ್ವಶನ್. ಹೇಗೆ ಕ್ವಶನ್? ಹೇಗೆ ವಾಟ್ ಇಸ್ ದ ಕ್ವಶನ್? ಸೆಕ್ಟರ್ ಆಫ್ ಸೆಂಟ್ರಲ್ ಆಂಗಲ್ 120 degree is cut off from a circle of radius 18 centimeter and bent into a cone. So look here, consider this is the sector and we call it, this is the central angle. ಇದು ಒಂದು ಸೆಕ್ಟರ್ ಅಂದ್ರೆ ವೃತ್ತದ ಒಂದು ಭಾಗ. ಇದನ್ನು ಈ ಸೆಕ್ಟರ್ನ ಕೇಂದ್ರೀಯ ಕೋನ ಇದು ಇಲ್ಲಿ ಕೊಟ್ಟದ್ದು 120 ಡಿಗ್ರಿ ಇದೆ. ಮತ್ತೆ ಇದು ರೇಡಿಯಸ್ ಅಂದ್ರೆ ತ್ರಿಜ್ಯ, ಸೆಕ್ಟರ್ನ ತ್ರಿಜ್ಯ. ಸೊ ಲುಕ್ ಹಿಯರ್, ದಿಸ್ ಇಸ್ ದ ಸೆಂಟ್ರಲ್ ಆಂಗಲ್ and this is the radius of the sector, right? When this sector is folded into a cone, ಈ ಸೆಕ್ಟರ್ ಅನ್ನು ಮಡಚಿ ಒಂದು ಕೋನ್ ಅನ್ನಾಗಿ ಮಾಡಿದಾಗ ಸೆಕ್ಟರಿನ ರೇಡಿಯಸ್ ಕೋನಿನ ಸ್ಲ್ಯಾಂಟ್ ಹೈಟ್ ಆಗ್ತದೆ. The radius of the sector is slant height of the cone. So remember that radius of the sector is the slant height of the cone. ಸೆಕ್ಟರ್ನ ತ್ರಿಜ್ಯವು ವೃತ್ತ ಪಿರಮಿಡ್ಡಿನ ಪಾರ್ಶ್ವೋನ್ನತಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಪಾರ್ಶ್ವ 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ಸೆಕ್ಟರ್ನ ತ್ರಿಜ್ಯ 18 ಸೆಂಟಿಮೀಟರ್, ಇದುವೇ ಪಾರ್ಶ್ವೋನ್ನತಿ. ಹಿಯರ್ see 18 centimeter is the slant height of the cone, right? Why? It is equal to the radius of the sector. So we can write R equal to L equal to 18 centimeter. Now we want to find out the radius of the cone. Radius of the cone. ವೃತ್ತ ಪಿರಮಿಡ್ನ ಕೋನ್ ಅನ್ನು ನಾವು ಲೆಕ್ಕ ಹಾಕಬೇಕಾಗ್ತದೆ. ನೋಡಿ ಫಾರ್ಮುಲಾ, ಈ R by R equal to X by 360. ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆರ್ ಅಂದ್ರೆ ವೃತ್ತ ಪಿರಮಿಡ್ಡಿನ ತ್ರಿಜ್ಯ. ಕ್ಯಾಪಿಟಲ್ ಆರ್ ನಾನು ಉಪಯೋಗಿಸಿದ್ದು ಸೆಕ್ಟಾರಿನ ತ್ರಿಜ್ಯ. ಇದು ಕೇಂದ್ರೀಯ ಕೋನ, ಇದು 360. ಹೀಗೆ ಲುಕ್ ಹಿಯರ್, ಸ್ಮಾಲ್ ಆರ್ ಟೈಟನ್ ಈಸ್ ದ ರೇಡಿಯಸ್ ಆಫ್ ದ ಕೋನ್, ಕ್ಯಾಪಿಟಲ್ ಈಸ್ ದ ರೇಡಿಯಸ್ ಆಫ್ ದ ಸೆಕ್ಟಾರ್, ದಿಸ್ ಈಸ್ ದ ಸೆಂಟ್ರಲ್ ಆಂಗಲ್. ಲೆಟ್ us write. So R by 18 is equal to 120 divided by 360. 0 cutting, 12 ones are 12 3. So we can write 3R equal to 18. So R equal to 18 divided by 3, R equal to 6. So here look, R, the radius of the sector is equal to slant height. The question is given here, slant height. So what is slant height? L is equal to 18 centimeter. And so what is the formula? R by R is equal to X by 360. At last you are getting R is equal to 6 centimeter. ಈ ಸೂತ್ರವನ್ನು ಉಪಯೋಗಿಸಿ ನಿಮಗೆ ವೃತ್ತ ಪಿರಮಿಡ್ಡಿನ ತ್ರಿಜ್ಯ ಸಿಕ್ಕಿತು, 6 ಸೆಂಟಿಮೀಟರ್ ಸಿಕ್ಕಿತು. ಇವಾಗ ನೀವು ವಕ್ರಮ ವಿಸ್ತೀರ್ಣ, you want to calculate the this curved surface area. Formula is pi RL, right? Equal to pi into R, 6 into L. L is 18. Sometimes what is the 6 into 6 into 8? That is 108 pi. So this is the last actually curved surface area, but I added this question to calculate the volume. Once again I am not doing the question. ಮತ್ತೊಂದು ಪ್ರಶ್ನೆ ನಾನು ಮಾಡೋದಿಲ್ಲ ಇಂಥದ್ದೇ. ಕೆಲವು ಪ್ರಶ್ನೆ ಈ ರೀತಿಯಾಗಿ ವಾಲ್ಯೂಮ್ ಅನ್ನು ಲೆಕ್ಕ ಹಾಕ್ಲಿಕ್ಕೆ ಕೊಡ್ತಾರೆ. ಸೊ ಐ ನಾಟ್ ಡನ್. ಸೊ ಟುಗೆದರ್ ಗಿವನ್ ದಿಸ್. ಸೊ ವಾಲ್ಯೂಮ್ ಆಫ್ ದ ವಿ ಇಸ್ ಈಕ್ವಲ್ ಟು 1/3 pi r square h. 1/3 v is equal to 1/3 pi r square h, and this is equal to 1/3 into pi into r, 6 into 6 into 18. 3 ones are 3 twos are. Yes. 3 into 6, 2 into 6, 12. 12 into 18. Once again calculate 18 into 12. Side ಅಲ್ಲಿ ಎಲ್ಲಿಯಾದರೂ ಮಾಡಿ
ಕಂಪ್ಲೀಟ್ ಮಾಡಿ ಅದು ಗೊತ್ತಾಯ್ತಾ. ಕ್ಯಾಲ್ಕುಲೇಷನನ್ನು ಸೈಡಲ್ಲಿ ಮಾಡಬೇಕು, ಅದು ರಫ್ ವರ್ಕ್ ಅದು. ಹಾಗೆ ಎಲ್ಲ ಸೈಡಲ್ಲಿ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ ಆಯ್ತು ಆಯ್ತಾ. ಸಮ್ವೇರ್ ಡ್ಯೂ ಟು ದಟ್ ಕ್ಯಾಲ್ಕುಲೇಷನ್ ಔಟ್ ಸೈಡ್ ಬಿಕಾಸ್ ಇಟ್ ಈಸ್ ನಾಟ್ ದ ಸ್ಟೆಪ್ಸ್. ಕ್ಯಾಲ್ಕುಲೇಟ್ ಆ್ಯಂಡ್ ರೈಟ್ ದ ಆನ್ಸರ್ ಹಿಯರ್. What is the answer? 2 8s are 16, 2 1s are 2 1 3, 1 8 1 1 6 11 216 5 centimeter cube. This you have tried centimeter square. Yes, this is the. Look here. Calculate the volume of the largest square pyramid, cone, and sphere, which can be packed into a cubical box of sides 12 centimeter. ಇಲ್ಲಿ ಕ್ವಶನ್ ಏನಂದ್ರೆ, ಒಂದು ಕ್ಯೂಬಿಕಲ್ ಬಾಕ್ಸ್ ಪೆಟ್ಟಿಗೆ ಇದೆ, ಅದರೊಳಗೆ ಇರಿಸಬಹುದಾದಂತಹ ಒಂದು ಚೌಕ ಪಿರಮಿಡ್, ಒಂದು ವೃತ್ತ ಪಿರಮಿಡ್ ಮತ್ತು ಒಂದು ಗೋಳ, ಇದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಸ್ಕ್ವೇರ್ ಪಿರಮಿಡ್, ಕೋನ್ ಅಂಡ್ ಸ್ಪಿಯರ್ which can be packed into a cubical box of side 12 centimeter. The side of the cubical box is 12 centimeter. Here is a cubical box. You have to find out the volume of square pyramid, cone and sphere which can be put inside the cubical box. ಗೊತ್ತಾಯ್ತಾ. ಒಂದು ಕ್ಯೂಬಿನ ಆಕೃತಿಯಲ್ಲಿರುವಂಥ ಒಂದು ಬಾಕ್ಸ್ ಇದೆ. ಆ ಬಾಕ್ಸಿನ ಒಂದು ಭುಜದ ಉದ್ದ 12 ಸೆಂಟಿಮೀಟರ್. ಅದರೊಳಗೆ ಇರಿಸಬಹುದಾದಂಥ ಒಂದು ಚೌಕ ಪಿರಮಿಡ್, ಒಂದು ವೃತ್ತ ಪಿರಮಿಡ್ ಮತ್ತೊಂದು ಗೋಳದ ಘನಫಲವನ್ನು ಕಂಡುಹುಡುಕಿ ಅಂತ ಕ್ವಶನ್. ಆಯ್ತಾ. ನೋಡಿ, ಇಲ್ಲಿ ಪ್ರಶ್ನೆ, ಹೈಟ್ ಆಫ್ ದ ಸ್ಕ್ವೇರ್ ಪಿರಮಿಡ್ 12 ಸೆಂಟಿಮೀಟರ್ ಅಂದ್ರೆ ಕ್ಯೂಬಿನ ಉದ್ದ, ಭುಜದ ಉದ್ದ. ಹೈಟ್ ಆಫ್ ದ ಸ್ಕ್ವೇರ್ ಪಿರಮಿಡ್ ಈಸ್ 12 ಸೆಂಟಿಮೀಟರ್ because same that box can, so we can take here the height of the square pyramid is equal to the side of the cube, that is 12 centimeter. But base edge of a square pyramid, similarly diameter of the cone and sphere also equal to 12 centimeter. But radius is 6 centimeter. Radius is 6 centimeter. ಒಂದು ಚೌಕ ಪಿರಮಿಡ್ಡಿನ ಪಾದದ ಭುಜದ ಉದ್ದ 12 ಸೆಂಟಿಮೀಟರ್ ಮತ್ತು ವೃತ್ತ ಪಿರಮಿಡ್ ಮತ್ತು ಗೋಳದ ವ್ಯಾಸ 12 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ 6 ಸೆಂಟಿಮೀಟರ್. ದ ಬೇಸ್ ಎಡ್ಜ್ ಆಫ್ ದ ಸ್ಕ್ವೇರ್ ಪಿರಮಿಡ್ ಈಸ್ 12 ಸೆಂಟಿಮೀಟರ್. ಡಯಾಮೀಟರ್ಸ್ ಆಫ್ ಕೋನ್ ಅಂಡ್ ಸ್ಪಿಯರ್ ಆರ್ 12 centimeter. Therefore, radius equal to 6 centimeter. Now calculate the volume. Volume of the, look here, volume of the square pyramids. Know the formula? What is the formula? Pyramid equal to 1 by 3 a square h. 1 by 3 a square h. A is h is height, length of base edge a, right? 1 by 3 a square h. Volume of the square pyramids ಅಂದ್ರೆ ಚೌಕ ಪಿರಮಿಡ್ಡಿನ ಘನಫಲದ ಫಾರ್ಮುಲಾ ಇದು 1 by 3 a square h. a ಅಂದ್ರೆ ಪಾದದ ಭುಜದ ಉದ್ದ ಮತ್ತು h ಅಂದ್ರೆ ಉನ್ನತಿ. ನಾವು ಬರೀರಿ 1 by 3 ಗುಣಿಸು a ಅಂದ್ರೆ 12, 12 ಗುಣಿಸು 12 ಗುಣಿಸು 12, a 12, a ಸ್ಕ್ವೇರ್ 12 ಗುಣಿಸು 12 ಉನ್ನತಿ 12. ಸೊ ಕಟ್ ಮಾಡಿ 3 1 3 4 12 12 144 ಗುಣಿಸು 4 ನೋಡಿ ಎಷ್ಟು ಬರ್ತದೆ, ಅಷ್ಟು ಸೆಂಟಿಮೀಟರ್ ಕ್ಯೂಬ್. 144 into 12, sorry, 144 into 4, 4 4s are 16, 4 4 16, 117, 4 1s are 4, 1 plus 5, 576 centimeter cube. Next, ವಾಲ್ಯೂಮ್ ಆಫ್ ಕೋನ್ ಅಂದ್ರೆ ವೃತ್ತ ಪಿರಮಿಡ್ನ ಘನಫಲ ನೋಡಿ 1 by 3 pi r square h ನೋಡಿ ಈಕ್ವಲ್ ಟು 1 by 3 into pi into r ಅಂದ್ರೆ 6 into 6 into h 12, 3 1 3 3 2 2 12, 12 ಗುಣಿಸು 12 144, 3 2s are 6, 2 into 6 12, 12 into 12
144 pi. That is the answer. 144 pi centimeter cube. Next, volume of sphere. Volume of sphere. ಗೋಳದ ಘನಫಲ. Volume of sphere. Formula 4 by 3 pi r cube. That is 4 by 3 into pi into r cube. 6 into 6 into 6. 4 by 3 pi r cube. That is 4 by 3 into pi into 6 into 6 into 6. 3 ones are. 3 twos are. 3 2, 2 12. 2 6 are 12. 12 into 6. 72. 12 into 6. 72 into 4. That is 288 centimeter cube. Look here.